ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಯಾಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ನಮ್ಮ ಸೈನಿಕ ಖ್ಯಾತಿಯ ಯೋಗೇಶ್ವರ್ ಮತ್ತೆ ಸಿನಿಮಾ ಫೀಲ್ಡ್ಗೆ ಏನಾದರೂ ಎಂಟ್ರಿ ಕೊಡ್ತಾರಾ? ಅನ್ನಿಯನ್ ಸಿನಿಮಾ ರೀಮೇಕ್ ಏನಾದರೂ ಮಾಡ್ತಾರಾ? ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಅನ್ನುವಂಥ ಸಿನಿಮಾ ಮೂಲಕ ಹೀರೋ ಆದಂತಹ ಯೋಗೇಶ್ವರ್ ಈಗ ಕಾಂಗ್ರೆಸ್ ಪಕ್ಷದಿಂ ಬಿಜೆಪಿ ಪಕ್ಷಕ್ಕೂ, ಬಿಜೆಪಿ ಪಕ್ಷದಿಂ ಕಾಂಗ್ರೆಸ್ ಪಕ್ಷಕ್ಕೂ ಹೀಗಂತ ಟೈಟಲ್ ಅನ್ನ ಇಟ್ಕೊಂಡು ಅವರದ್ದೇ ಪಕ್ಷಾಂತರದ ಕಥೆಯನ್ನ ಸಿನಿಮಾ ಮಾಡ್ತಾರ. ತೆರೆ ಮೇಲೆ ನಟಿಸುವಾಗ ಕೆಟ್ಟ ನಟ ಅಂತ ಅನ್ನಿಸ್ಕೊಂಡಿದ್ದಂತಹ ಯೋಗೇಶ್ವರ್ ರಾಜಕೀಯಕ್ಕೆ ಬಂದ ಮೇಲೆ ಒಳ್ಳೆ ನಟ ಅನ್ನುವಂಥ ಹೆಸರನ್ನ ಮಾಡ್ತಾ ಇದ್ದಾರೆ. ಈಗ ನೀವೇ ನೋಡಿ, ಮೊನ್ನೆ ಚುನಾವಣೆಗೂ ಮೊದಲು ಪಕ್ಷವನ್ನ ಬಿಡ್ತೀನಿ, ಪಕ್ಷವನ್ನ ಬಿಡಲ್ಲ, ಬಿಡ್ತೀನಿ ಬಿಡಲ್ಲ, ಬಿಡ್ತೀನಿ ಬಿಡಲ್ಲ ಹೀಗಂತ ಯಾರು ಊಹೆ ಕೂಡ ಮಾಡೋದಕ್ಕೆ ಆಗದೇ ಇರೋ ಥರ ಸಸ್ಪೆನ್ಸ್ ಆಕ್ಟಿಂಗ್ ಅನ್ನ ಮಾಡಿದ್ರು. ಇನ್ನು ಮತದಾನ ಆದಮೇಲೆ ಅಯ್ಯೋ ನಾನು ಗೆಲ್ಲೋ ಚಾನ್ಸ್ ತುಂಬ ಕಮ್ಮಿ ಇದೆ, ಜಮೀರ್ ಎಡವಟ್ಟಾಗಿ ಮಾತಾಡಿದ್ದು, ದೇವೇಗೌಡರು ಎಂಟ್ರಿ ಕೊಟ್ಟಿದ್ದು ಎಲ್ಲ JDSಗೆ ಪ್ಲಸ್ ಆಯಿತು, ನಾನು ಸೋಲ್ತೀನಿ ಅಂತ ಅನ್ಸುತ್ತೆ ಹೀಗಂತ ಫುಲ್ ಕರ್ಚೀಫ್ ಆಕ್ಟಿಂಗ್ ಅನ್ನ ಮಾಡ್ತಾರೆ. ಈಗ ಮತ್ತೆ ಒಂದು ಹೊಸ ಡೈಲಾಗ್ ಜೊತೆಗೆ ಇನ್ನೊಂದು ಸೀನ್ ಆಕ್ಟಿಂಗ್ ಮಾಡೋದಕ್ಕೆ ಯೋಗೇಶ್ವರ್ ಅವರು ಬಂದಿದ್ದಾರೆ. ಈಗ ಹೊಸ ಸ್ಕ್ರಿಪ್ಟ್ ಏನು ಅಂತ ಹೇಳಿದ್ರೆ, ಯೋಗೇಶ್ವರ್ಗೆ 30,000 ಮತದಿಂದ ಜಯ ಸಿಗತ್ತಂತೆ. ಅದಕ್ಕೆ ಹೇಳಿದ್ದು ಯೋಗೇಶ್ವರ್ ಏನಾದ್ರೂ ಅನ್ನಿಯನ್ ಸಿನಿಮಾ ರೀಮೇಕ್ ಮಾಡ್ತಾ ಇದ್ದಾರಾ ಅಂತ. ನಿನ್ನೆ ಒಂದು ಮಾತು, ಇವತ್ತೊಂದು ಮಾತು, ನಾಳೆ ಬೇರೆದೇ ಮಾತು. ಇಲ್ಲಿ ಭಗೀರ ಸಿನಿಮಾ ಹಿಟ್ ಆಗಿರೋದ್ರಿಂದ ಚನ್ನಪಟ್ಟಣದ ಭಗೀರಥ ಹೀಗಂತ ಟೈಟಲ್ ಅನ್ನು ಇಟ್ಕೊಂಡು ಸಿನಿಮಾ ಮಾಡಬಹುದು ಏನೋ ಅಲ್ವಾ? ಎಲ್ಲ ಪಕ್ಷಗಳಿಗೂ ಜಂಪ್ ಮಾಡಿದ್ದಾಯ್ತು. ಈಗ ಕಾಂಗ್ರೆಸ್ ಇಂದ ಸ್ಪರ್ಧೆಯನ್ನ ಮಾಡಿದ್ದಾರೆ. ಇಲ್ಲಿ ಸೋತ್ರೆ ವಾಪಸ್ ಬಿಜೆಪಿಗೆ ಬರೋದಕ್ಕಂತೂ ಆಗಲ್ಲ. ಇನ್ನು JDS ಅಂತೂ ರೂಲ್ಡ್ ಔಟ್. ಹಾಗಂತ ಇಂಡಿಪೆಂಡೆಂಟ್ ಆಗಿ ರಾಜಕೀಯವನ್ನ ಮಾಡುವಂಥ ತಾಕತ್ತು ಅವರಿಗಿದೆಯಾ? ಇಲ್ಲ ಇಲ್ಲ, ಖಂಡಿತ ಇಲ್ಲ. ಹಾಗಾದ್ರೆ ವಾಟ್ ನೆಕ್ಸ್ಟ್? ಮತ್ತೆ ಸಿನಿಮಾನ? ಸೈನಿಕ ರೋಲ್ ಅಂತೂ ಈಗ ಮಾಡೋದಕ್ಕೆ ಆಗಲ್ಲ, ರಿಟೈರ್ಮೆಂಟ್ ಏಜ್ ಆಗೋಯ್ತಲ್ಲ. ಸೊ ಸೆಕ್ಯೂರಿಟಿ ಗಾರ್ಡ್ ಅಂತ ಒಂದು ಸಿನಿಮಾವನ್ನ ಮಾಡಬಹುದು ಅಂತ ಅನ್ಸುತ್ತೆ. ಹೇಗಿದೆ? ಓಕೆ, ಜೋಕ್ಸ್ ಅಪಾರ್ಟ್. ಚನ್ನಪಟ್ಟಣ ಚುನಾವಣೆಯ ಫಲಿತಾಂಶದ ಬಗ್ಗೆ ಯೋಗೇಶ್ವರ್ ಆದಿಯಾಗಿ ಇಡೀ ಕಾಂಗ್ರೆಸ್ ಪಟಾಲಂ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡು ಬಿಟ್ಟಿದ್ದಾರೆ. DK ಶಿವಕುಮಾರ್, ಯೋಗೇಶ್ವರ್, DK ಸುರೇಶ್ ಇವರಿಗೆಲ್ಲ ಸೋತು ಬಿಟ್ರೆ ಅನ್ನುವಂಥ ಚಿಂತೆ. ಇನ್ನು ಸಿದ್ದರಾಮಯ್ಯ, ಜಮೀರ್ ಅಹ್ಮದ್ ಖಾನ್ ಇವರಿಗೆ ಯೋಗೇಶ್ವರ್ ಗೆದ್ದು ಬಿಟ್ರೆ ಅನ್ನುವಂಥ ಚಿಂತೆ. ವೀಕ್ಷಕರೇ, ಚನ್ನಪಟ್ಟಣ ಚುನಾವಣಾ ಫಲಿತಾಂಶ ಹೊರಬೀಳೋದಕ್ಕೆ ಹೆಚ್ಚು ಅಂತಂದ್ರೆ ಇನ್ನು 48 ಗಂಟೆ ಬಾಕಿ ಇದೆ. ಬೆಟ್ಟಿಂಗ್ ಮೀಟರ್ ಕಂಪ್ಲೀಟ್ ಆಗಿ ನಿಖಿಲ್ ಕುಮಾರಸ್ವಾಮಿ ಕಡೆಗೆ ವಾಲಿ ಬಿಟ್ಟಿದೆ. ಖುದ್ದು ನಿಖಿಲ್ ಕುಮಾರಸ್ವಾಮಿ ಅವರೇ ಅಭಿಮಾನಿಗಳಿಗೆ, ಅದೇ ರೀತಿ ರಾಜ್ಯದ ಜನತೆಗೆ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಸೋಲು ಗೆಲುವು ಏನೇ ಆದ್ರೂ ರಿಸಲ್ಟ್ ಬರಲಿ, ಅದು ಆದ್ರೆ ದಯವಿಟ್ಟು ಬೆಟ್ಟಿಂಗ್ ಮಾತ್ರ ಆಡಬೇಡಿ. ಯಾವುದಕ್ಕೂ ಆಮೇಲೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಮಾಧ್ಯಮದ ಮೂಲಕ, ದಯಮಾಡಿ ಬೆಟ್ಟಿಂಗ್ ಮಾತ್ರ ಹೋಗಬೇಡಿ. ಬೆಟ್ಟಿಂಗ್ ದಂಧೆ ನಿಜಕ್ಕೂ ಕೂಡ ಇದು ಯಾರ ಜೀವನವನ್ನ ರೂಪಿಸೋದಿಲ್ಲ, ಬದಲಾಗಿ ಇದು ಬದುಕು ಹಾಳಾಗ್ತದೆ. ದಯಮಾಡಿ ಆರ್ಥಿಕವಾಗಿ ನೀವೇನು ದುಡಿಮೆ ಮಾಡ್ಕೊಂಡಿರ್ತಕ್ಕಂಥ ದುಡ್ಡು ಪ್ರಾಮಾಣಿಕವಾಗಿ ಗಳಿಸಿರ್ತೀರಿ ದುಡ್ಡನ್ನ, ಅಂತ ದುಡ್ಡನ್ನ ದಯಮಾಡಿ ಬೆಟ್ಟಿಂಗ್ ದಂಧೆ ಮೂಲಕ ಹಾಳು ಮಾಡ್ಕೋಬೇಡಿ. ಕೈ ಜೋಡಿಸಿ ಮನವಿ ಮಾಡ್ತೀನಿ, ಯಾರೂ ಬೆಟ್ಟಿಂಗಿಗೆ ಹೋಗಬೇಡಿ. ಯಾಕೆಂದ್ರೆ ಅದರಲ್ಲೂ ಇಂಥ ಚುನಾವಣೆಗಳು ರಾಜ್ಯ ರಾಷ್ಟ್ರ ಮಟ್ಟದ ಗಮನ ಸೆಳೆದಿರ್ತಕ್ಕಂಥ ಚುನಾವಣೆಗಳು ಸಾಮಾನ್ಯವಾಗಿ ಕರೀತಾರೆ, ವಿರೋಧಿಗಳು ಕರೀತಾರೆ. ಸ್ವಲ್ಪ ನಮ್ಮಲ್ಲೂ ಇಲ್ಲಪ್ಪ ಬಂದು ಬೆಟ್ಟಿಂಗ್ ಮಾಡ್ಬೇಕಂತ ನನಗೂ ಒಂದಷ್ಟು ಜನ ಫೋನ್ ಮಾಡಿದ್ರು. ನಾನು ಹೇಳಿದೆ, ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳಿ,
23ನೇ ತಾರೀಕು ಎಲ್ಲರೂ ಭೇಟಿ ಮಾಡೋಣ. ಅಲ್ಲಿವರೆಗೂ ಆರಾಮಾಗಿ ನಿಮ್ಮ ಕುಟುಂಬದ ಜೊತೆ ಕಾಲ ಕಳೀರಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ಆದರೂ ಚನ್ನಪಟ್ಟಣ ಚುನಾವಣೆ ಪಂಟರ್ಗಳ ಫೇವ್ರೆಟ್ ಆಗಿಬಿಟ್ಟಿದೆ. ಈಗ ಈ ಹೊತ್ತಲ್ಲಿ ಸಡನ್ ಆಗಿ ಯೋಗೇಶ್ವರ್ ಪಾಳ್ಯದಿಂದ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ಏನು ಮೊನ್ನೆ ಅಷ್ಟೇ ಯೋಗೇಶ್ವರ್ ಅವರು ಏನಂತ ಮಾತಾಡಿದ್ರು, ಏನ್ ಮಾತಾಡಿದ್ರು ನೋಡ್ಕೊಂಡು ಬಂದ್ಬಿಡಿ ಬನ್ನಿ. ನಮ್ಮೆಲ್ಲರಿಗೂ ಹಿರಿಯರಂಥ ದೇವೇಗೌಡರ ಹಠ, ದೇವೇಗೌಡರ ಅವಿರತವಾದಂಥ 8 ದಿವಸಗಳಿಂದ ಅವರ ಹೋರಾಟ, ಜೊತೆಗೆ ಅವರು ಮೊಮ್ಮಗನನ್ನು ಗೆಲ್ಲಿಸಲೇಬೇಕು ಅನ್ನುವ ಒಂದು ಶಪಥ, ಕುಮಾರಸ್ವಾಮಿ ಅವರು ಅವರ ತೆರವಾದಂಥ ಸ್ಥಾನ ಅವರ ಮಗ ಗೆಲ್ಲೇಬೇಕು ಅಂತೇಳಿ ಅವರ ಎಲ್ಲ ಅವಿರತವಾದಂಥ ಹೋರಾಟ, ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಪ್ರಾಬಲ್ಯ ಉಳ್ಳಂಥ ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ಕ್ಷೇತ್ರವನ್ನು JDSಗೆ ಉಳಿಸ್ಕೋಬೇಕು ಅಂತೇಳಿ ಸುತ್ತಮುತ್ತ ಜಿಲ್ಲೆಗಳಿಂದ ಪ್ರಭಾವಿ ಮುಖಂಡರುಗಳು ಬಂದು ಅವ್ರ ಪರವಾಗಿ ಹೋರಾಟ ಮಾಡಿದಂಥದ್ದು. ನನ್ನ ಪರವಾಗಿ ಪಕ್ಷದ ಕಾರ್ಯಕರ್ತರು ಮುಖಂಡರು ಹೋರಾಟ ಮಾಡ್ತಾಯಿದ್ರು. ಹಾಗೆ ಎರಡೂ ಒಂದು ರೀತಿ ಸಮಬಲದ ಹೋರಾಟ ಅಂತ ಅನಿಸುತ್ತೆ. ಎಲ್ಲ ಒಂದು ಕಡೆ ಕೆಲವು ಸ್ಟೇಟ್ಮೆಂಟ್ಗಳು, ಕೆಲವರ ಮಾತುಗಳು ಒಂದು ಸ್ವಲ್ಪ ಜನರ ಭಾವನೆಗೆ ಘಾಸಿಯಾಗಿದೆ ಅಂತ ಅನಿಸುತ್ತೆ. ಜಮೀರ್ರವರ ಸ್ಟೇಟ್ಮೆಂಟಿಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟವೂ ಕೂಡ ಆಗಿದೆ. ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದು ಕಡೆ ಆಗೋ ಪ್ರಯತ್ನದಲ್ಲಿದ್ದಾಗ, ಇನ್ನೊಂದು ಕಡೆ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರಬೇಕಾದಂಥ ನನ್ನ ಮತಗಳು ಬರಲಿ ಸಂಖ್ಯೆ ಕಡಿಮೆ ಆಯಿತು ಅಂತ ಅನಿಸುತ್ತೆ. ಅದು ಒಂದು ಮಾಧ್ಯಮಗಳು ಭಾಳ ದೊಡ್ಡದಾಗಿ ಬಿತ್ತರ ಮಾಡಿ ಅದನ್ನೇ ಸುದ್ದಿ ಮಾಡೋದ್ರಿಂದ ನನಗೆ ಸ್ವಲ್ಪ ಅದರಿಂದ ಆಘಾತ ಆಗಿದೆ ಅಂತ ಇತ್ತೀಚಿನ ನಾನು ನಿನ್ನೆಯಿಂದ ಮಾಡಿದಂಥ ನಮ್ಮ ಮುಖಂಡರು ಕರೆದು ಚರ್ಚೆ ಮಾಡಿದಾಗ ಬಂದಂಥ ಸತ್ಯದಲ್ಲಿ ಅವ್ರ ಮಾತುಕತೆಗಳಲ್ಲಿ JDSನ ಮುಖಂಡರು ನನಗೆ ಮತ ಹಾಕಬೇಕು ಅಂತಿದ್ದರೂ ಕೂಡ ಈ ಒಂದೆರಡು ಘಟನೆಗಳು, ಒಂದೆರಡು ಸ್ಟೇಟ್ಮೆಂಟ್ಗಳು ಅವರು ವಾಪಸ್ ಅವ್ರ ಪಕ್ಷಕ್ಕೆ ಹೋದರು, ನಮಗೆ ಮತ ಹಾಕಲಿಲ್ಲ ಅನ್ನೋ ಮಾತು ಕೂಡ ಚರ್ಚೆ ಬರ್ತಾಯಿದೆ. ನಿರಾಶಾದಾಯಕವಾದಂಥ ವಿಷಯ ಏನಲ್ಲ, ಒಟ್ಟಾರೆ ಚುನಾವಣೆ ಸಮಬಲ ಇದೆ. ಯಾರೇ ಗೆದ್ದರೂ ಕೂದಳೆಯ ಅಂತರದಲ್ಲಿ ಗೆಲ್ಬೋದು ಅನಿಸುತ್ತೆ. ಯಾವುದೇ ಕಾರಣಕ್ಕೂ ಸೋಲನ್ನು ಒಪ್ಕೊಳ್ಳೋ ಪ್ರಶ್ನೆ ಇಲ್ಲ. ನಾವು ಈ ಚುನಾವಣೆಯಲ್ಲಿ ಸಮಬಲದ ಹೋರಾಟ, ನಾನು ಸೋಲನ್ನು ಒಪ್ಕೊಂಡಿದ್ದೀನಿ ಅಂತ ಏನಲ್ಲ, ಹೋರಾಟ ಇದೆ. 8 ಸರಿ ಸೋತಿದ್ದೀನಲ್ಲ, ಮತ್ತೆ ಗೆಲ್ತೀನಿ ಅಂದರೆ ಮೂರ್ಖತನ ಆಗುತ್ತೆ. ಗೆದ್ದರೆ ನನ್ನ ತಾಲೂಕು ಜನ ಕೈ ಹಿಡಿದಿದ್ದಾರೆ ಅಂತ ಅರ್ಥ. ಬಟ್ ನೋಡಿರಿ, ಕಳೆದ 2 ವಿಧಾನಸಭೆಯಲ್ಲಿ ಒಂದು ಸಾರಿ 30,000 ಬಂದಿತ್ತು ಕಾಂಗ್ರೆಸ್ ಮತ, ಒಂದು ಸಾರಿ ಮೊನ್ನೆ 15,000 ಬಂದಿತ್ತು. 1.5 ವರ್ಷದಿಂದ 15,000 ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಮತ ತಗೊಂಡಿದ್ರು. ಪುನಃ ಈಗ 1,15,000 ಬರಬೇಕು ಗೆಲ್ಲಬೇಕಂದ್ರೆ, 1,15,000 ಬರಬೇಕು. 1,00,000 ಮತ ಜಾಸ್ತಿ ಆಗಬೇಕಾಗತ್ತೆ. ಆಗ್ಬೋದು, ಎಲ್ಲದೂ ಅವಕಾಶ ಇದೆ. ಪ್ರಜಾಪ್ರಭುತ್ವದ ಸೌಂದರ್ಯನೇ ಹಾಗೆ, ಏನು ಬೇಕಾದ್ರೂ ಆಗ್ಬೋದು. ಬಟ್ ನಂದು ಶ್ರಮ ಹೋರಾಟ ಇದೆ. ಇದು ನನಗೆ ಕಾಂಗ್ರೆಸ್ ಚಿಹ್ನೆ ಮತ್ತು ಕಾಂಗ್ರೆಸ್ಸನ್ನು ಎಲ್ಲರೂ ಪ್ರಚಾರಕ್ಕೆ ಬಂದಿದ್ದಾರೆ, ನೋಡಿದ್ರಾ? ಆದರೆ ಇವತ್ತು ಯೋಗೇಶ್ವರ್ ಅವರ ವರಸೆನೆ ಬದಲಾಗಿ ಹೋಗ್ಬಿಟ್ಟಿದೆ. ನಾನು ಗೆಲ್ಲೋದು ಖಚಿತ, ಏನಿಲ್ಲ ಅಂದ್ರೂ ಒಂದು 30,000 ಮತಗಳಿಂದ ನಾನು ಗೆಲ್ತೀನಿ ಹೀಗಂತ ಹೇಳ್ತಾ ಇದ್ದಾರೆ. ಅರೆ, ಮೊನ್ನೆ ಸೋಲ್ತೀನಿ ಅಂತ ಹೇಳ್ತಾ ಇದ್ದಂಥವ್ರು ಇವತ್ತು ಗೆಲ್ತೀನಿ ಅಂತ ಹೇಳ್ತಾ ಇರುವಂಥದ್ದು ಹೇಗೆ? ರಾತ್ರೋರಾತ್ರಿ ಏನಾದರೂ EVM ಹೈಜಾಕ್ ಮಾಡಿದ್ರ? ಮತಪೆಟ್ಟಿಗೆಯನ್ನ ಟ್ಯಾಂಪರ್ ಮಾಡಿದ್ರ? ಅದೆಲ್ಲ ಚಾನ್ಸ್ ಇಲ್ಲ ಅಲ್ವಾ? ನಿನ್ನೆ ಒಂದು ಮೀಟಿಂಗ್ ಆಗಿದೆ. DK ಶಿವಕುಮಾರ್, ಸಿದ್ದರಾಮಯ್ಯ ಇವರೆಲ್ಲರೂ ಕೂಡ ಸೇರಿದಂತಹ ಪಕ್ಷದ ಆಂತರಿಕ ಸಭೆಯಲ್ಲಿ ಯೋಗೇಶ್ವರ್ ಬಹಳ ಕಾನ್ಫಿಡೆನ್ಸ್ ಇಂದ ಹೇಳಿದ್ದಾರೆ. ಏನಂತ? ಗೆಲ್ಲೋನು ನಾನೇ. ಇದು DK ಶಿವಕುಮಾರ್ ಅವರಿಗೂ ಅಚ್ಚರಿಯನ್ನು ತಂದಿರುವಂತಹ ವಿಚಾರ. ಈ ಕಡೆ ಸಿದ್ದರಾಮಯ್ಯನವರಿಗೂ ಕೂಡ ಅಚ್ಚರಿ ತಂದಿರುವಂತಹ ವಿಚಾರ. ಅದ್ಯಾವುದೋ ರಹಸ್ಯ ವರದಿಯನ್ನ ಸಿದ್ದರಾಮಯ್ಯ ಅದೇ ರೀತಿ DK ಶಿವಕುಮಾರ್ ಅವರ ಎದುರು ತಂದಿಟ್ಟಿದ್ದಾರಂತೆ. ಯಾರು? ಯೋಗೇಶ್ವರ್ ಅವರು. ಬೂತ್ ಲೆವೆಲ್ ಅಲ್ಲಿ ಒಂದು ಸರ್ವೆಯನ್ನ ಮಾಡಿದಾರಂತೆ. ಎಲ್ಲಾ ಮತಗಟ್ಟೆಗಳಿಂದ ಅಂಕಿಅಂಶವನ್ನ ತರಿಸ್ಕೊಂಡಿದ್ದಾರಂತೆ. ಅದರ ಪ್ರಕಾರ ಲೆಕ್ಕವನ್ನ ಹಾಕಿದ್ರೆ ಒಂದು 30,000 ಮತಗಳಿಂದ ಗೆಲ್ತಾರೆ ಅನ್ನುವಂಥ ಸೂಚನೆ ಸಿಗ್ತಾ ಇದೆಯಂತೆ. ಇಲ್ಲಿ ನಮ್ಮ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಚುನಾವಣೆ ಮುಗಿದ ನಂತರ ಅವತ್ತು ಯೋಗೇಶ್ವರ್ ಅವರು ಮಾತಾಡಿದ್ದು ಕೂಡ ಇದೇ ಬೂತ್ ಲೆವೆಲ್ ರಿಪೋರ್ಟ್ ಆಧಾರದ ಮೇಲೆ ಅಲ್ವಾ? ಅವತ್ತು
ಸೋಲ್ತಾರೆ ಅಂತ ರಿಪೋರ್ಟ್ ಬಂದಿದ್ದು, ಇವತ್ತು ಗೆಲ್ತಾರೆ ಅಂತ ಆ ರಿಪೋರ್ಟ್ ಹೇಗೆ ಬಂತು? ಚುನಾವಣೆ ಮುಗ್ದು ಇವತ್ತಿಗೆ ಆಲ್ಮೋಸ್ಟ್ 1 ವಾರ ಆಗಿದೆ. 1 ವಾರದ ನಂತರ ಬೂತ್ ಮಟ್ಟದ ರಿಪೋರ್ಟ್ ಹೇಗೆ ಬರೋದಕ್ಕೆ ಸಾಧ್ಯ? ಅದು ಆ ದಿನದ ರಿಪೋರ್ಟ್ಗಿಂತ ಬೇರೆ ಇರೋದಕ್ಕೆ ಹೇಗೆ ಸಾಧ್ಯ? ವೀಕ್ಷಕರೇ, ಯೋಗೇಶ್ವರ್ ಅವರ ಈ ಸುದ್ದಿ ಪ್ರಕಟ ಆಗಿರುವಂಥದ್ದು ಒಂದು ಖಾಸಗಿ ನ್ಯೂಸ್ ಚಾನೆಲ್ನ ವೆಬ್ಸೈಟ್ ಅಲ್ಲಿ. ಇದನ್ನ ಬೇಕಂತಾನೆ ಜನರಲ್ಲಿ ಗೊಂದಲವನ್ನ ಮೂಡಿಸೋದಕ್ಕೆ ನ್ಯೂಸ್ ಚಾನೆಲ್ನವರೇ ಸೃಷ್ಟಿ ಮಾಡಿದ್ರ, ಅಥವಾ ಯೋಗೇಶ್ವರ್ ಅವರೇ ಈ ರೀತಿ ಉಲ್ಟಾ ಸುದ್ದಿಯನ್ನು ಕೊಟ್ಟು ನ್ಯೂಸ್ ಚಾನೆಲ್ ಅನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದಾರಾ? ಅಥವಾ ಬೆಟ್ಟಿಂಗ್ ಮೀಟರ್ ಮೇಲೆ ಪರಿಣಾಮವನ್ನ ಬೀರೋದಕ್ಕೆ ಯೋಗೇಶ್ವರ್ ದಿನಕ್ಕೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರಾ? ಅಥವಾ ಸಿದ್ದರಾಮಯ್ಯನವರ ರಿಯಾಕ್ಷನ್ ಅನ್ನ ನೋಡೋದಕ್ಕೆ DK ಶಿವಕುಮಾರ್ ಅವರೇ ಈ ರೀತಿಯಾದಂತಹ ಸುದ್ದಿಯನ್ನ ಪ್ಲಾಂಟ್ ಮಾಡಿಸ್ತಾ ಇದ್ದಾರಾ? ಯಾಕೆ ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅದೇ ಸುದ್ದಿಯಲ್ಲಿ ಒಂದ್ಸಲ 30,000 ವೋಟಲ್ಲಿ ಯೋಗೇಶ್ವರ್ಗೆ ಗೆಲುವು ಅನ್ನುವಂತಹ ವರದಿ ಬಂದಿದೆ. ಅಂಡ್ ಇನ್ನೊಂದ್ಸಲ ಬರೆಯುವಾಗ 15,000 ಮತಗಳಲ್ಲಿ ನಿಖಿಲ್ ಅವರನ್ನ ಸೋಲಿಸಿ ಯೋಗೇಶ್ವರ್ ಗೆಲ್ತಾರೆ ಅಂತ ಬರೀತಾರೆ. ಹಾಗಾದರೆ ಇದರಲ್ಲಿ ಯಾವುದು ಸತ್ಯ? ಯೋಗೇಶ್ವರ್ 30,000 ಮತದಿಂದ ಗೆಲ್ತಾರೋ ಅಥವಾ 15,000 ಮತದಿಂದ ಗೆಲ್ತಾರೋ? ಅಥವಾ ಮೊನ್ನೆ ಹೇಳಿದ ಹಾಗೆ ಕೂದಲೆಳೆ ಅಂತರದಿಂದ ಸೋಲ್ತಾರೋ? ಯೋಗೇಶ್ವರ್ ಅವರು ನಿಜಕ್ಕೂ ಪ್ಯಾನಿಕ್ ಆಗಿರೋದು ಸತ್ಯ. ಯಾಕಂತ ಹೇಳಿದ್ರೆ ಈ ಬಾರಿ ಬೈ ಚಾನ್ಸ್ ಸೋತ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಅವರ ಪಾಡು ನಾಯಿಗಿಂತ ಕಡೆ ಆಗ್ಬಿಡುತ್ತೆ. ಅವರಿಗೆ ಯಾವ ಸ್ಥಾನಮಾನ ಕೂಡ ಸಿಗಲ್ಲ. ಇನ್ನು ಬಿಜೆಪಿಯ ಬಾಗಿಲಂತೂ ಆಲ್ಮೋಸ್ಟ್ ಪರ್ಮನೆಂಟ್ ಆಗಿ ಕ್ಲೋಸ್ ಆಗಿಬಿಟ್ಟಿದೆ. ಸೊ ಒಂದು ವೇಳೆ ಸೋತ್ರೂ ಕೂಡ ಈ ಸೋಲಿಗೆ ಕಾರಣ ನಾನಲ್ಲ ಹೀಗಂತ ಯೋಗೇಶ್ವರ್ ಪ್ರೂವ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಈಗಾಗಲೇ ಜಮೀರ್ ಅಹ್ಮದ್ ಖಾನ್ ಮೇಲೆ ಗೂಬೆಯನ್ನು ಕೂರಿಸಿದ್ದಾರೆ. ಹೇಗೂ ಸಿದ್ದರಾಮಯ್ಯ ಎನಿ ಟೈಮ್ ಕುರ್ಚಿ ತ್ಯಾಗವನ್ನು ಮಾಡ್ತಾರೆ. ಇನ್ನು DK ಶಿವಕುಮಾರ್ ಜೊತೆಗೆ ಒಂದು ಒಳ್ಳೆ ಸಂಬಂಧವನ್ನು ಇಟ್ಕೊಂಡ್ರೆ ಲಾಭ ಆಗಬಹುದು ಹೀಗಂತ ಈಗ ಸಾಕಷ್ಟು ಪ್ಲಾನ್ಸ್ ಅನ್ನು ಮಾಡ್ತಾ ಇದ್ದಾರೆ. 23ನೇ ತಾರೀಕಿಗೆ ಅನೌನ್ಸ್ ಆಗುವಂತಹ ಫಲಿತಾಂಶದಲ್ಲಿ ಯೋಗೇಶ್ವರ್ ಅವರ ಸೋಲು ಅಂತ ಬಂದ್ರೆ ಮರುದಿನದಿಂದ ಯೋಗೇಶ್ವರ್ ಅವರ ಹೊಸ ಅವತಾರವನ್ನ ನೋಡೋದಕ್ಕೆ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ವೇಟ್ ಮಾಡೋಣ ಅಲ್ವಾ? ಏನಂತೀರಿ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.